ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನಿಂದ ಮತ್ತೆ ಸುದ್ದಿ ಮಾಡ್ತಾ ಇರುವಂಥ ಏಕೈಕ ವ್ಯಕ್ತಿ ಅಥವಾ ಏಕೈಕ ಸಚಿವ ಅದು ಯಾರಂದರೆ ಕಲಬುರಗಿಯ ಉಸ್ತುವಾರಿ ಸಚಿವರು ಆದಂಥ ಮತ್ತು ಪಂಚಾಯತ್ ರಾಜ್ ಸಚಿವರು ಆದಂಥ ಪ್ರಿಯಾಂಕ್ ಖರ್ಗೆ ಅವರು RSSನ ಕೆಲವೊಂದು ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕೆನ್ನುವಂಥ ಪತ್ರವನ್ನು ಮುಖ್ಯಮಂತ್ರಿಗೆ ಬರೆದ ತಕ್ಷಣ ಮತ್ತೆ ಸುದ್ದಿಗೆ ಬಂದರು ಪ್ರಿಯಾಂಕ್ ಖರ್ಗೆ ಅವರು. ಹಾಗಾದರೆ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗೆ RSS ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕೆನ್ನುವಂಥ ಪತ್ರ ಬರೆದ ಹಿನ್ನೆಲೆ ಏನು, ಅದರ ಹಿಂದಿನ ಉದ್ದೇಶ ಏನು, ಜೊತೆಗೆ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಂಥ ಕೆಲವೊಂದು ವಿಷಯಗಳು ನಿಜಕ್ಕೂ ನಡೆದಿವೆಯಾ, ಜೊತೆಗೆ ಯಾಕೆ ಪದೇ ಪದೇ ಪ್ರಿಯಾಂಕ್ ಖರ್ಗೆ ಅವರು BJPಯ ವಿರುದ್ಧವಾಗಿ ಅಥವಾ ಹಿಂದೂ ವಿರುದ್ಧವಾಗಿ ಅಥವಾ ಈ RSSನ ವಿರುದ್ಧವಾಗಿ ಪದೇ ಪದೇ ಮಾತನಾಡ್ತಾ ಇದ್ದಾರೆ, ಇದರ ಹಿಂದಿನ ಮುಖ್ಯವಾದ ಉದ್ದೇಶ ಏನು, ಜೊತೆಗೆ ಕಲಬುರಗಿ ಜಿಲ್ಲೆಯ ಮತ್ತೊಂದು ತಾಲೂಕಿನಲ್ಲಿ ಅವರದೇ ಶಾಸಕರಿದ್ದರೂ ಕೂಡ ಯಾಕೆ ನಿನ್ನೆ ಎರಡೆರಡು RSSನ ಬೈಠಕ್ಗಳು ನಡೆದು ಎರಡೆರಡು RSSನ ಪಥಸಂಚಲನ ನಡೆದು ಅದು ಕೂಡ ಗಮನಕ್ಕೆ ಬಂದಿದೆಯಾ ಇಲ್ವಾ, ಜೊತೆಗೆ ಇದರ ಹಿಂದಿನ ಮತ್ತೊಂದು ವಿಷಯ ಏನು, ಇದರ ಹಿಂದಿನ ಮತ್ತೊಂದು ರಹಸ್ಯವೇನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, RSS ಸ್ಥಾಪನೆಯಾದ 100 ವರ್ಷದ ನೆನಪಿಗಾಗಿ ಅಥವಾ ಅದರ ಒಂದು ಹೆಗ್ಗಳಿಕೆಗಾಗಿ BJP ಮತ್ತು RSSನ ಅನೇಕ ಜನರು ನಿನ್ನೆಯಿಂದ ಬೆಳಗ್ಗೆಯಿಂದ ಪಥಸಂಚಲನವನ್ನು ಮಾಡ್ತಾ ಇದ್ರು. ಅದು ಕರ್ನಾಟಕದಾದ್ಯಂತ RSSನ ಗಣವೇಷವನ್ನು ಧರಿಸಿಕೊಂಡು ಈ ರಾಜ್ಯದಂತ ಪಥಸಂಚಲನವನ್ನು ಉಂಟು ಮಾಡಿದ್ರು. ಅದಾದ ನಂತರ ಮಧ್ಯಾಹ್ನ ಹೊತ್ತಿಗೆ ಒಂದು ಪತ್ರ ವೈರಲ್ ಆಗುತ್ತೆ. ಅದೇನೆಂದರೆ ಕಲಬುರಗಿಯ ಉಸ್ತುವಾರಿ ಸಚಿವರು ಆದಂಥ, ಜೊತೆಗೆ ಪಂಚಾಯತ್ ರಾಜ್ ಖಾತೆ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಅಂದರೆ AICCಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರರಾದಂಥ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಯವರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದ ಕೆಲವೊಂದು ಅಂಶವನ್ನು ನಾನು ಓದಿ ಹೇಳ್ತೇನೆ ನೋಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರ: ರಾಷ್ಟ್ರೀಯ ಸ್ವಯಂ ಸೇವಕ ಎಂಬ ಹೆಸರಿನ ಸಂಘಟನೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳನ್ನು ಸಾರ್ವಜನಿಕ ಸರ್ಕಾರಿ ಮೈದಾನಗಳಲ್ಲಿ ಬಳಸಿಕೊಂಡು ತನ್ನ ಶಾಖೆಯನ್ನು ನಡೆಸ್ತಾ ಬಂದಿದೆ, ಘೋಷಣೆ ಕೂಗ್ತಾ ಬಂದಿದೆ. ಮಕ್ಕಳು ಮತ್ತು ಯುವ ಜನರಲ್ಲಿ ಏಕತೆ ಮತ್ತು ಸಂವಿಧಾನದ ವಿರುದ್ಧವಾಗಿ ಕೆಲವೊಂದು ಅಂಶಗಳನ್ನು ನಕಾರಾತ್ಮಕವಾಗಿ ಬಿತ್ತುತ್ತಾ ಹೋಗ್ತಾ ಇದೆ. ಸೆಕೆಂಡ್ ಬರೀತಾರೆ: ಪೊಲೀಸ್ ಅನುಮತಿಯನ್ನು ಪಡೆಯದೆ ದೊಣ್ಣೆ ಹಿಡಿದುಕೊಂಡು ಆಕ್ರಮಣಕಾರಿ ಪ್ರದರ್ಶನವನ್ನು ನೀಡುವ ಮೂಲಕ ಮಕ್ಕಳು ಮತ್ತು ಯುವ ಜನರಲ್ಲಿ ದುಷ್ಪರಿಣಾಮವನ್ನು ಬೀರ್ತಾ ಇದ್ದಾರೆ. ಜೊತೆಗೆ ಇಂಥ ಚಟುವಟಿಕೆಗಳನ್ನು ಸರ್ಕಾರಿ ಕಚೇರಿ ಆಗಿರ್ಬೋದು, ಅನುದಾನಿತ ಶಾಲೆ ಆಗಿರ್ಬೋದು, ಹೀಗೆ ಸರ್ಕಾರಿ ಶಾಲೆಗಳು ಮತ್ತು ಮೈದಾನಗಳಲ್ಲಿ ಇಂಥ ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕು ಎನ್ನುವಂಥ ಪತ್ರವನ್ನು ಬರೆದು ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಎಲ್ಲೂ ಕೂಡ RSS ಬ್ಯಾನ್ ಮಾಡಿ ಅನ್ನುವಂಥ ಲೆಟರನ್ನು, ಒಂದು ವಾಕ್ಯವನ್ನು ಬರೆದಿಲ್ಲ. ಹಾಗಾಗಿ ಇದು RSS ಬ್ಯಾನ್ ಅಲ್ಲ, RSSನ ಕೆಲವೊಂದು ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು, ನಿಷೇಧ ಮಾಡಬೇಕು ಎನ್ನುವಂಥ ಪತ್ರದ ಉದ್ದೇಶ ನೋಡಿ. ಇದು ಒಂದು. ಎರಡನೇ ಪಾಯಿಂಟ್ ಅನ್ನು ಹೇಳ್ತೇನೆ. ಇಲ್ಲಿ ಮುಖ್ಯವಾಗಿ ಬರೀತಾರೆ: ಪೊಲೀಸರ ಅನುಮತಿಯ ಪಡೆಯದೆ ದೊಣ್ಣೆಗಳನ್ನು ಹಿಡ್ಕೊಂಡು ಆಕ್ರಮಣಕಾರಿ ಪ್ರದರ್ಶನವನ್ನು ನೀಡೋದ್ರ ಮುಖಾಂತರ ಮಕ್ಕಳು ಮತ್ತು ಯುವ ಜನರಲ್ಲಿ ನಕಾರಾತ್ಮಕ ಅಂಶಗಳನ್ನ ಬಿತ್ತಾ ಇದ್ದಾರೆ ಎನ್ನುವಂಥ ಅಂಶವನ್ನು ಹೇಳಿದ್ದಾರೆ. ನೋಡಿ, ನಾನು ಕೂಡ ನಿನ್ನೆ ಒಂದು ಪಥಸಂಚಲನವನ್ನು ನೋಡಿದಾಗ ಅಲ್ಲಿ ಪಥಸಂಚಲನದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ರು. ಆ ಭಾಗಿಯಾದ ಪಥಸಂಚಲನದ ನಡುವೆ ಪೊಲೀಸರ ಬೆಂಗಾವಲು ಕೂಡ ಇತ್ತು. ಹಿಂದೂ ಪೊಲೀಸರು ಇದ್ರು, ಮುಂದೂ ಪೊಲೀಸರಿದ್ದು ಒಂದು ಪೊಲೀಸ್ ಜೀಪ್ ಕೂಡ ಇತ್ತು. ಅಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳು ಕೂಡ ಇದ್ರು. ಹಾಗಾದರೆ ಪೊಲೀಸ್ ಅನುಮತಿಯನ್ನು ಪಡೆಯದೆ ಎನ್ನುವಂಥ ಈ ಪತ್ರದ ಒಂದು ವಾಕ್ಯ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಪೊಲೀಸ್ ಅನುಮತಿಯನ್ನು ಪಡೆದೇ ಎಲ್ಲ ಕಡೆಯೂ ಕೂಡ RSSನ ಅವರ ಅಧಿಕಾರಿಗಳು ಪಥಸಂಚಲನವನ್ನು ನಡೆಸಿದ್ದಾರೆ ಎನ್ನುವುದು ಒಂದು ಸತ್ಯ. ಎರಡನೇದಾಗಿ, ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿ ಕಾಂಗ್ರೆಸ್ MLA ಇದ್ದಾರೆ. ಅವರ ಅನುದಾನಿತ ಶಾಲೆಯಲ್ಲಿ ಅಂದರೆ ಮಹಾಂತೇಶ್ವರ ವಿದ್ಯಾವರ್ತಕ ಸಂಸ್ಥೆಯ ಅನುದಾನಿತ ಶಾಲೆಯಲ್ಲಿ ನಿನ್ನೆ ಬೆಳಿಗ್ಗೆ RSSನ ಬೈಠಕ್ ಕೂಡ ಆಗಿದೆ. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಗಂಟೆಗಟ್ಟಲೆ ಕಾಲ ಅಲ್ಲಿ ಪಥಸಂಚಲನವೂ ಕೂಡ ಆಗಿದೆ. ಅದು ಕೂಡ ಉಸ್ತುವಾರಿ ಸಚಿವರಾದಂಥ, ಕಲಬುರಗಿ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ, ಜೊತೆಗೆ ಅವರು ಉಸ್ತುವಾರಿ ಸಚಿವರು ಕೂಡ, ಜೊತೆಗೆ ಅಲ್ಲಿ ಆದಂಥ ಶಾಲೆಯಲ್ಲಿ ಆ ಸಂಸ್ಥೆಯ ಮಾಲೀಕರು ಕೂಡ ಕಾಂಗ್ರೆಸ್ನ MLA ಆಗಿರುವಂಥ MY ಪಾಟೀಲ್ ಅವರು. ಹೀಗಾಗಿ ಆ ವಿಷಯ ಗಮನಕ್ಕೆ ಬಂದಿರಲಿಲ್ವಾ? ಆ ವಿಷಯ ಗಮನಕ್ಕೆ ಬಂದಿದ್ರು ಕೂಡ, ಅಥವಾ ಪೊಲೀಸರ ಅನುಮತಿ ಪಡೆದುಕೊಂಡು ಪಥಸಂಚಲನ ನಡೆಸಿದ್ರು ಕೂಡ ಯಾಕೆ ಇಂಥ ಒಂದು ವಾಕ್ಯವನ್ನು ದೊಣ್ಣೆ ಹಿಡಿದುಕೊಂಡು ಪೊಲೀಸ್ ಅನುಮತಿ ಪಡೆಯದೆ ಎನ್ನುವಂಥ ವಾಕ್ಯವಾಗಿರ್ಬೋದು, ಜೊತೆಗೆ ತಮ್ಮ ಕಾಂಗ್ರೆಸ್ ಶಾಸಕರ ಸಂಸ್ಥೆಯ ಅನುದಾನಿತ ಶಾಲೆಯಲ್ಲಿ ಪಥಸಂಚಲನ ಮತ್ತು ಬೈಠಕ್ ನಡೆದರೂ ಕೂಡ ಇದು ಸಚಿವರ ಗಮನಕ್ಕೆ ಬಂದಿರಲಿಲ್ವಾ? ಇದು 2 ಪಾಯಿಂಟ್. ಇದು ಕ್ಲಿಯರ್ ಆಗುತ್ತೆ. ಮುಂದಿನ ಉದ್ದೇಶವನ್ನು ಹೇಳ್ತಾ ಹೋದ್ರೆ, ಯಾಕೆ ಪದೇ ಪದೇ RSS ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ, ಯಾಕೆ
ಮಾನ್ಯ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ ಎನ್ನುವ ಮೂಲ ಉದ್ದೇಶವನ್ನ ನೆನಪು ಮಾಡ್ಕೊಂಡು ಹೋದ್ರೆ ಅದಕ್ಕಿಂತ ಒಂದು ಚಿಕ್ಕ ಪಾಯಿಂಟ್ ಅನ್ನು ಹೇಳ್ತೇನೆ. ಇವತ್ತು ಕಾಂಗ್ರೆಸ್ MLA ಆಗಿರುವಂತಹ ಸರಿಸುಮಾರು 8 ರಿಂದ 9 ಬಾರಿ ದಾಂಡೇಲಿ ಕ್ಷೇತ್ರದಲ್ಲಿ ಗೆದ್ದಂತ, ಅಂದ್ರೆ ಹಳಿಯಾಳ ಕ್ಷೇತ್ರದಲ್ಲಿ ಗೆದ್ದಂತ RV ದೇಶಪಾಂಡೆ ಅವರು JDS ನಲ್ಲಿದ್ರು ಕೂಡ JDS ನಲ್ಲಿದ್ರು. ಅದಾದ ನಂತರ ಕಾಂಗ್ರೆಸ್ಗೆ ಬಂದರು. ದೊಡ್ಡ ದೊಡ್ಡ ಹುದ್ದೆಯನ್ನು ನಿಭಾಯಿಸಿದಂಥವರು, ದೊಡ್ಡ ವಿದ್ಯಾಸಂಸ್ಥೆಯ ಮಾಲೀಕರು ಕೂಡ ಹೌದು, ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಹೌದು, ಮತ್ತು ಉತ್ತರ ಕನ್ನಡದಲ್ಲಿ ಪ್ರಭಾವಿ ಸಚಿವರು ಕೂಡ ಆಗಿದ್ರು. ಈಗ ಅವರು MLA ಆಗಿದ್ದಾರೆ. ವಯಸ್ಸಿನ ಕಾರಣಕ್ಕೂ ಮತ್ತೇನ ಕಾರಣಕ್ಕೂ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ. ಅವರು ಇವತ್ತು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಅಭಿವೃದ್ಧಿ ಹೋಗಿದೆ, ರಾಜ್ಯ ಅಭಿವೃದ್ಧಿ ಕಾಣ್ತಾ ಇಲ್ಲ. ಒಂದು ವೇಳೆ ನಾನು ಮುಖ್ಯಮಂತ್ರಿ ಆಗಿದ್ದರೆ ಈ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತಿರಲಿಲ್ಲ ಅಥವಾ 5 ಗ್ಯಾರಂಟಿಗಳ ಭರವಸೆನ ಕೊಡ್ತಿರಲಿಲ್ಲ. ಈ ಗ್ಯಾರಂಟಿಗಳಿಂದ ಹೆಣ್ಮಕ್ಳಿಗೆ ಹಣ ಹೋಗ್ತಿದೆ ಹೊರತು ರಾಜ್ಯದ ಅಭಿವೃದ್ಧಿ ತುಂಬಾ ಕಷ್ಟ ಆಗ್ತಿದೆ. ಇದೀಗ 5 kg ಅಕ್ಕಿ ಬದಲು 5 kg ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಇವರು ಕಿಟ್ ಕೊಡ್ತಾರೋ ತೆಂಗಿನಕಾಯಿ ಕೊಡ್ತಾರೋ ಎನ್ನುವಂತ ಒಂದು ವ್ಯಂಗ್ಯವಾದ ಮಾತನ್ನು ಹೇಳಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಜೊತೆಗೆ KN ರಾಜಣ್ಣವರು ಕೂಡ ಪದೇ ಪದೇ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾನೆ ಇದ್ರು. ಇದು ಒಂದು ನೋಡಿ. ಇವೆಲ್ಲದರ ಹಿನ್ನೆಲೆಯಲ್ಲಿ ಗಮನಿಸ್ತಾ ಹೋದ್ರೆ ಸರ್ಕಾರದ ಅಭಿವೃದ್ಧಿ ಕುಂಠಿತ ಆಗಿದೆ. ಇಲ್ಲೇ ತನಕ 60,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ, ಸರಿಸುಮಾರು 59 ರಿಂದ 60,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಕೂಡಿಸಿಡಬೇಕಿತ್ತು. ಅದು ಬೇರೆ ಬೇರೆ ಅಭಿವೃದ್ಧಿಗೆ ಹೋಗ್ತಾ ಇತ್ತಲ್ಲ, ಅದೆಲ್ಲ ಹಣವನ್ನು ಈಗ ಗ್ಯಾರಂಟಿ ಯೋಜನೆಗಳಿಗೆ ಕೂಡ ಹಾಕುವ ಮುಖಾಂತರ ಅಥವಾ ಅದನ್ನು ಬೇರೆ ಕಡೆಗೆ, ಅಂದರೆ ಬೇರೆ ಬೇರೆ ಯೋಜನೆಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಕೊಡುವ ಮುಖಾಂತರ ಏನೋ ಸರಿದೂಗಿಸ್ತಾ ಇತ್ತು. ಆದರೆ ಅಭಿವೃದ್ಧಿ ನಿಂತು ಹೋದ ನಂತರ, ಕರ್ನಾಟಕದ ರಸ್ತೆಗಳೆಲ್ಲ ಗುಂಡಿಯಾದ ನಂತರ ಗುಂಡಿಯ ಮುಚ್ಚುವಂಥ ಕೆಲಸವೂ ಬಂದ್ಬಿಟ್ಟಿದೆ. BJP ಆಗಿರ್ಬೋದು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ, ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಮುಚ್ಚಲಿಕ್ಕೆ ಹೋದ್ರೆ ಮಳೆ ಬರ್ತಾ ಇದೆ, ಸಣ್ಣ ಪುಟ್ಟ ಮಣ್ಣು ಹಾಕೊಂಡು ಜಲ್ಲಿ ಮಣ್ಣನ್ನು ಹಾಕೊಂಡು ಮುಚ್ಚಲಿಕ್ಕೆ ಹೋದ್ರೆ ಪದೇ ಪದೇ ಮಳೆ ಬರ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಗಳೆಲ್ಲ ಹೊಂಡ ಆಗ್ಬಿಟ್ಟಿದೆ. ಅಲ್ಲೇನು ಮೀನು ಸಾಕಬೇಕು ಅಥವಾ ಬೇರೆ ಬೇರೆ ಬೆಳೆ ಬೆಳಿಬೇಕು, ಆ ಲೆವೆಲಿಗೆ ಹಾಳಾಗ್ಬಿಟ್ಟಿದೆ. ಜೊತೆಗೆ ಸರ್ಕಾರಕ್ಕೆ ಮತ್ತೊಂದು ಬರಸಿಡಿಲು, ಅದೇನೆಂದರೆ GST ವಿಚಾರದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ಲ, GST ಸರಳೀಕರಣದಿಂದ ರಾಜ್ಯ ಸರ್ಕಾರಕ್ಕೆ ಸರಿಸುಮಾರು 9 ರಿಂದ 10,000 ಕೋಟಿಯಷ್ಟು ಬರೆ ಬಿದ್ದಿದೆ. ಅಂದರೆ ಗ್ಯಾರಂಟಿ ಹಣ 60,000 ಕೋಟಿ, ಜೊತೆಗೆ GST ಸರಳೀಕರಣದಿಂದ ಆದಂಥ ನಷ್ಟ, ಅಂದರೆ ಬರಬೇಕಾದಂಥ ಹಣ 10,000 ಕೋಟಿ, ಸರಿಸುಮಾರು 70,000 ಕೋಟಿ. ಜೊತೆಗೆ ಇದೀಗ ರಸ್ತೆ ಗುಂಡಿನೂ ಸರಿ ಮಾಡಬೇಕು, ಬೇರೆ ಬೇರೆಯವರಿಗೆ ಹೈಕ್ ಮಾಡಬೇಕು, ಹಬ್ಬ ಬರ್ತಾ ಇದೆ, ಬೇರೆ ಬೇರೆ ಸರ್ಕಾರಿ ನೌಕರರಿಗೆ ಸಂಬಳ ಜಾಸ್ತಿ ಮಾಡಬೇಕು. ಇವೆಲ್ಲವನ್ನ ಮರೆಮಾಚುವ ನಿಟ್ಟಿನಲ್ಲಿ ಸರ್ಕಾರದ ಕೆಲವೊಬ್ಬ ಸಚಿವರು ಸರ್ಕಾರದ ಅಜೆಂಡಾನೇ ಈ ಎಲ್ಲ ವಿಷಯವನ್ನ ಮರೆಮಾಚಬೇಕು. ಈ ವಿಷಯದಿಂದ ಜನರು ರೋಷಿಗೆ ಹೋಗಿದ್ದಾರೆ. ಇದರಿಂದ ಸ್ವಲ್ಪ ಏನಾದರೂ ಬೇರೆ ಕಡೆಗೆ ಗಮನ ಸೆಳೆಯಬೇಕೆನ್ನುವಂಥ ಉದ್ದೇಶದಿಂದ ಬರೆದಂಥ ಒಂದು ಪತ್ರದ ಹಿನ್ನೆಲೆ ಇದಕ್ಕಿದೆಯಾ? ಇವೆಲ್ಲವೂ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ. ಕೆಲವರು ಹೇಳ್ತಿದ್ರೆ ಗುಂಡಿ ಮುಚ್ಚು ವಿಚಾರಕ್ಕೆ ಹಣ ಇಲ್ಲ, ಸರ್ಕಾರಕ್ಕೆ ಗ್ಯಾರಂಟಿ ಹಣಗಳನ್ನ ಕೊಡ್ಲಿಕ್ಕೆ ಹಣ ಇಲ್ಲ, ಹಾಗಾಗಿ ಈ RSS ಬ್ಯಾನ್ ಮಾಡುವಂಥ ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರವನ್ನು ತೆಗೆದುಕೊಂಡು ಬಂದು ಸರ್ಕಾರಕ್ಕೆ ಪತ್ರ ಬರೆಯೋದಾಗಿರ್ಬೋದು, ಈ ಬೇರೆ ಬೇರೆ ಯೋಜನೆಗಳನ್ನ ಮಾತಾಡೋದ್ರ ಆಗಿರ್ಬೋದು. ನೋಡಿ, RSS ಬ್ಯಾನ್ ವಿಚಾರವೋ ಅಥವಾ ಬೇರೆ ವಿಚಾರ ಅದು ಡೆವಲಪ್ಮೆಂಟ್ ವಿಚಾರದಲ್ಲಿ ಬರೋದು, ಅದು ಸರ್ಕಾರ ಆಡಳಿತಾತ್ಮಕ ವಿಚಾರವೂ ಬರುತ್ತೆ. ಆದರೆ ಸರ್ಕಾರ ರಸ್ತೆಗಳನ್ನ ಗುಂಡಿ ಮುಚ್ಚುವ ವಿಚಾರವಾಗಿ ಆ ಗುಂಡಿ ಮುಚ್ತೇವೆ ಎನ್ನುವಂಥ ಮಾತನ್ನು ಹೇಳತ್ತೇ ಬಿಟ್ಟು ಗುಂಡಿ ಮುಚ್ಚುವ ಕೆಲಸಕ್ಕೆ ಇನ್ನೂ ತನಕ ಕೈ ಹಾಕಲಿಲ್ಲ. ಬೆಂಗಳೂರಿನಲ್ಲಿ DK ಶಿವಕುಮಾರ್ ಅವರು ಅಲ್ಲಿ ಸ್ವಲ್ಪ ಗುಂಡಿ ಮುಚ್ಚುವಂಥ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗೆ ಹೋದರೆ ಅಕ್ಷರಶಃ ಗುಂಡಿ ಬಿದ್ದು ಹೊಂಡ ಆಗ್ಬಿಟ್ಟಿದೆ. ಅರ್ಧ ಗಂಟೆ ಕ್ರಮಿಸುವಂಥ ದಾರಿ 1.5 ಗಂಟೆ 2 ಗಂಟೆ ಆಗುತ್ತೆ. ಅದರಲ್ಲೂ ಚಿಕ್ಕ ಪುಟ್ಟ ಕಾರು ರಿಕ್ಷಾಗಳು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಂಥ ದೊಡ್ಡ ಹೊಂಡ ಬಿದ್ದುಬಿಟ್ಟು. ಯಾಕಂದರೆ ಅವುಗಳ ಟೈರ್ ಚಿಕ್ಕದಿರುತ್ತೆ. ಅಂಥ ಒಂದು ಗಂಭೀರ ವಿಷಯ. ಗ್ಯಾರಂಟಿ ಹಣ 3 ತಿಂಗಳಿಂದ ಬಂದಿಲ್ಲ, ಗುಂಡಿ ಎಲ್ಲ ರಸ್ತೆ ಎಲ್ಲ ಗುಂಡಿಮಯವಾಗಿದೆ. ಅದನ್ನು ಏನಾದರೂ ಮಾಡಿ ಆ ವಿಚಾರವನ್ನು ಡೈವರ್ಟ್ ಮಾಡಬೇಕೆನ್ನುವಂಥ ವಿಚಾರವಾಗಿ ಮಾನ್ಯ ಸಚಿವರು ಇಂಥ ಪತ್ರವನ್ನು ಬರೆದು ಸರ್ಕಾರದ ಗಮನವನ್ನು ಅಥವಾ ಜನರ ಗಮನವನ್ನು ಬೇರೆಡೆಗೆ ಸೆಳೆಯುವಂತೆ ಮಾಡ್ತಾ ಇದ್ದಾರೆ ಎನ್ನುವಂಥ ಅತ್ಯಂತ ದೊಡ್ಡದಂಥ ಗೊಂದಲ ಇದೀಗ ಮೂಡ್ತಾ ಇದೆ. ಅದಕ್ಕೆ ಹೇಳಿದಂಥ ಮಾತಿದೆಯಲ್ಲ, ಅಂದರೆ RV ದೇಶಪಾಂಡೆ ಅವರು ಹೇಳಿದ ಮಾತಿದೆಯಲ್ಲ, ಅದು ಈಗ ಸಚಿವರ ಗಮನ, ಅಂದರೆ ಈ ಸರ್ಕಾರದ ಗಮನವನ್ನು, ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯಬೇಕೆನ್ನುವಂಥ ಉದ್ದೇಶದಿಂದ ಆಡಿದ ಮಾತು ಎನ್ನುವುದಕ್ಕೆ ಪುಷ್ಟಿ ಕೊಟ್ಟಂತಿದೆ. RV ದೇಶಪಾಂಡೆ ಅವರು ಹೇಳಿದಂಥ ಮಾತು. ಸರ್ಕಾರದ ಹತ್ರ ಹಣ ಇಲ್ಲ, ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ. ಸರ್ಕಾರದ ಹತ್ರ ಗ್ಯಾರಂಟಿ ಹಣಗಳಿಗೆ ಕೊಡ್ಲಿಕ್ಕೆ ಹಣ ಇಲ್ಲ ಮತ್ತು ಗುಂಡಿ ಮುಚ್ಚಲಿಕ್ಕೆ ಕೂಡ ಹಣ ಇಲ್ಲ ಎನ್ನುವಂಥ ಮಾತಿದೆಯಲ್ಲ, ಅದು ಈಗ ಸರ್ಕಾರಕ್ಕೆ ಬರೆದಂಥ ಪತ್ರ. ಅಂದರೆ RSS ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಎನ್ನುವಂಥ ಪತ್ರ ಬರೆದ ಹಿನ್ನೆಲೆಯಲ್ಲಿ ಇದೀಗ RV ದೇಶಪಾಂಡೆ ಅವರು ಹೇಳಿದ ಮಾತು ಕೂಡ ವೈರಲ್ ಆಗ್ತಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ದೊಣ್ಣೆ ಹಿಡ್ಕೊಂಡು ಪಥಸಂಚಲನ ಮಾಡಿದರೆ ಅದು ಸರ್ಕಾರದ ಒಂದು ಗಮನಕ್ಕೆ ಬರುತ್ತೆ ಮತ್ತು ಪೊಲೀಸರು ಕೂಡ ಅದನ್ನು ನಿಷೇಧ ಮಾಡ್ಬೋದು. ಆದರೆ ಪೊಲೀಸರ ಬೆಂಗಾವಲಿನಲ್ಲಿ ಪಥಸಂಚಲನ ನಡೆದಿದೆ, ಹಾಗಾಗಿ ಅದು ದೊಡ್ಡ ವಿಷಯ ಆಗಲ್ಲ. ಎರಡನೇದಾಗಿ ಕಾಂಗ್ರೆಸ್ ಶಾಸಕರ ಅಫಜಲ್ಪುರದ ಒಂದು
ಶಾಲೆಯ ಆವರಣದಲ್ಲಿ ಪಥಸಂಚಲನ ಮತ್ತು ಬೈಠಕ್ ಆಗಿದೆ. ಅದು ಕೂಡ ಸರ್ಕಾರದ ಗಮನಕ್ಕೆ ಬಂದಿರುತ್ತೆ, ಆದರೂ ಯಾಕೆ ಕ್ರಮ ಕೈಗೊಂಡಿಲ್ಲ. ಮೂರನೇದಾಗಿ ಆರ್ ವಿ ದೇಶಪಾಂಡೆ ಅವರು ಹೇಳಿದ ಮಾತಿದೆಯಲ್ಲ, ಸರ್ಕಾರ ನಡೆಸಲಿಕ್ಕೆ ಹಣ ಇಲ್ಲ ಮತ್ತು ಗ್ಯಾರಂಟಿ ಯೋಜನೆಗಳು ತಪ್ಪು ಯೋಜನೆಗಳು, ಅವು ಕೆಟ್ಟ ಯೋಜನೆಗಳು ಎನ್ನುವಂಥ ಮಾತಿದೆಯಲ್ಲ. ಅಂದರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಅಭಿವೃದ್ಧಿ ಕಾರ್ಯವನ್ನು ಮುಚ್ಚಾಕ್ಬಿಟ್ಟಿದೆ, ರಸ್ತೆಗಳೆಲ್ಲ ಗುಂಡಿ ಬಿದ್ದುಬಿಟ್ಟಿದೆ ಎನ್ನುವಂಥ ಮಾತಿನ ಉಲ್ಲೇಖ ಇದೆಯಲ್ಲ, ಅದು ಈಗ ದೊಡ್ಡ ಚರ್ಚೆ ಆಗ್ತಿದೆ. ಮತ್ತು ಈ ಎಲ್ಲ ಹಗರಣ, ಈ ಎಲ್ಲ ಗೊಂದಲಗಳಿಂದ ಜನರನ್ನ ಬೇರೆಡೆ ಸೆಳೆಯುವಂತೆ ಮಾಡುವಲ್ಲಿ ಸದ್ಯದ ಮಟ್ಟಿಗೆ ಈ ಪ್ರಿಯಾಂಕ್ ಖರ್ಗೆ ಅಂದರೆ ಮಾನ್ಯ ಸಚಿವರಂತ ಪ್ರಿಯಾಂಕ್ ಖರ್ಗೆ ಅವರು ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಆದರೆ ಎಲ್ಲೂ ಕೂಡ ಅವರು RSS ನಿಷೇಧ ಮಾಡಿ ಎನ್ನುವಂಥ ಪತ್ರದಲ್ಲಿ ಸೆಂಟೆನ್ಸ್ ಇಲ್ಲ. ಅವರು RSSನ ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕೆನ್ನುವಂಥ ಒಂದು ಉಲ್ಲೇಖವನ್ನು ಮಾಡಿದರೆ ಹೊತ್ತು RSS ನೀವು ಬ್ಯಾನ್ ಮಾಡಿ ಎನ್ನುವಂಥ ಒಂದು ಉದ್ದೇಶ ಹೇಳಿಲ್ಲ. ಆದರೆ ಮೂಲ ಉದ್ದೇಶ ಈ ಚಟುವಟಿಕೆ ನಿಷೇಧ ಮಾಡಬೇಕು ಎನ್ನುವಂಥ ಮೂಲ ಉದ್ದೇಶದ ಹಿನ್ನೆಲೆ RSS ಬ್ಯಾನ್ ಮಾಡುವ ಉದ್ದೇಶದೇ ಲೆಟರ್ ಎನ್ನುವುದು ಈಗ ಪಕ್ಕ ಆಗ್ತಿದೆ. ಆದರೆ ಅಲ್ಲಿ ಎಲ್ಲೂ ಕೂಡ RSS ಸಂಘಟನೆಯೇ ಬ್ಯಾನ್ ಮಾಡಿ ಎನ್ನುವಂಥ ಒಂದು ವಿಷಯ ಹೇಳಿಲ್ಲ. ಆದರೆ ಚಟುವಟಿಕೆಗಳನ್ನ ಬ್ಯಾನ್ ಮಾಡಿ ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಪರೋಕ್ಷವಾಗಿ RSS ಚಟುವಟಿಕೆಗಳ ಮೇಲೆ ನೇರವಾಗಿ ಕಣ್ಣಿಟ್ಟಿದ್ದಾರೆ. ಈ ಮೂಲಕ ಜನರನ್ನ ಈ ಹಗರಣದಿಂದ, ಈ ಗೊಂದಲದಿಂದ ಅಥವಾ ಈ ಗುಂಡಿ ಗೊಂದಲದಿಂದ ಬೇರೆ ಕಡೆ ಸೆಳೆಯುವಂತೆ ಮಾಡಿದ ಪ್ರಯತ್ನ ಅಕ್ಷರಶಃ ಯಶಸ್ಸನ್ನು ಕಾಣ್ತಿದೆ. ಯಾಕಂದರೆ BJPಯವರು ಕೂಡ ಗುಂಡಿ ಮುಚ್ಚುವಂಥ ವಿಚಾರಕ್ಕೆ ಮಾತಾಡ್ತಿಲ್ಲ. BJP ಕೂಡ ಗುಂಡಿ ಗ್ಯಾರಂಟಿ ಯೋಜನೆ ಮತ್ತು ಅಭಿವೃದ್ಧಿ ಕುಂಠಿತ ಆಗ್ತಿದೆ ಅನ್ನುವಂಥ ಮಾತನ್ನು ಕೂಡ ಅವರೇ ಆಡ್ತಿಲ್ಲ. ಅವರು ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಮುಗಿಬಿದ್ದು RSS ಯಾಕೆ ನೀವು ಬ್ಯಾನ್ ಮಾಡ್ತೀರಿ ಅನ್ನುವಂಥ ಮಾತನ್ನು ಮಾತ್ರ ಹೇಳ್ತಿದ್ದಾರೆ. ಹಾಗಾಗಿ ಸರ್ಕಾರಕ್ಕೂ ಅದೇ ಬೇಕಿತ್ತು, BJPಗೂ ಅದೇ ಬೇಕಿತ್ತು. ಜೊತೆಗೆ ಎಲ್ಲದರ ಮಧ್ಯೆ ಜನ ಮಾತ್ರ ಕಷ್ಟಪಡ್ತಿದ್ದಾರೆ, ಜನರ ನೋವು ಮಾತ್ರ ಯಾರೂ ಕೇಳದಂತಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.